ಎಷ್ಟೋ ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಜೊತೆಗಿರ್ತಕ್ಕಂಥ ಲವ್ವರ್, ಫ್ರೆಂಡ್ಸ್ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್‌ಶಿಪ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಅಂತ ನಾವು ಎಷ್ಟು ಹೇಳ್ತಿರ್ತೀವಿ. ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳಲ್ಲ. ಕಾರಣಗಳು ಯಾಕೆ? ಅರ್ಥ ಮಾಡ್ಕೊಳ್ದಿರೋದಕ್ಕೆ ಕಾರಣ ಏನು? ಅದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ದೆ. ಅಂಡ್ ಕೌನ್ಸೆಲಿಂಗ್ ಬೇಕು, ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಹಂಕಾರ ಇರುತ್ತೆ. ಎಷ್ಟೋ ಸಲ ಅಂದಿರ್ತೀವಿ ನಾವು, ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಿಚುವೇಶನ್ಸ್ ಆಗಿದೆ, ನಮ್ಮ ಫಿನಾನ್ಷಿಯಲ್ ಕಂಡೀಷನ್ಸ್ ಆಗಿದೆ, ನನ್ನ ಭಾವನೆಗಳು ಆಗಿದೆ, ಸೊ ನನ್ನ ಪ್ರಕಾರ ಹೀಗಿರ್ಬೇಕು ಎಲ್ಲಾನು ಹೇಳಿರ್ತೀವಿ. ಬಟ್ ಸ್ಟಿಲ್ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬಂದಾಗ ಒಂದು ಏನಾಗುತ್ತೆ, ಅವರಲ್ಲಿ ಅಹಂಕಾರ ಇರುತ್ತೆ. ನಾನ್ಯಾಕೆ ಅರ್ಥ ಮಾಡ್ಕೊಬೇಕು ಇವ್ರನ್ನ? ಅವ್ರೇ ಅರ್ಥ ಮಾಡ್ಕೊಳ್ಳಿ ನನ್ನನ್ನ ಬೇಕಾದ್ರೆ. ಅಂದ್ರೆ ಅಹಂಕಾರ ಎಲ್ಲಿಂದ ಬರುತ್ತೆ? ಒಂದು ಹಣದ ವಿಚಾರದಲ್ಲಿ ಬರ್ಬೋದು, ಅಥವಾ ತುಂಬಾ ಚೆನ್ನಾಗಿದ್ದಾರೆ ಅದು ಇರ್ಬೋದು, ಇನ್ಫ್ಲೂಯೆನ್ಸ್ ತುಂಬಾ ಚೆನ್ನಾಗಿದೆ ಅದು ಇರ್ಬೋದು, ನಾನ್ ತಂದಾಗ್ತಿದ್ದೀನಿ ನನ್ ಬಿಟ್ರೆ ಗತಿ ಇಲ್ಲ ಇದೆಲ್ಲಾನು ಇರಬಹುದು. ಸೊ ಈ ಅಹಂಕಾರ ಬಂದಾಗ ಮನುಷ್ಯನಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ ಬಹಳ ಕಡಿಮೆ ಆಗುತ್ತೆ. ಮೊದಲನೇ ಕಾರಣ ಇದು. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿದಕ್ಕೆ. ಸೆಕೆಂಡ್ ಒಂದ್ ಏನಂತ ಹೇಳಿದ್ರೆ, ಚೆನ್ನಾಗಿರೋದು ಇಷ್ಟ ಇರಲ್ಲ. ಕೆಲವ್ರಿಗೆ ನೀವಿಬ್ರು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇರಲ್ಲ. ಇವ್ರೊಟ್ಟಿಗೆ ನಾವು ಚೆನ್ನಾಗಿರ್ಬಾರ್ದು. ಇವ್ರು ನರಳ್ತಾ ಇರಬೇಕು. ನಾನ್ ಹಾಗೆ ನಗಾಡ್ಕೊಂಡು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದು ಇವ್ರ ಮೆಂಟಾಲಿಟಿ ಇರುತ್ತೆ ಆಕ್ಚುಲಿ. ಸೊ ಹಾಗಾಗಿ ಚೆನ್ನಾಗಿರ್ಬೇಕು ಅನ್ನೋ ಥಾಟ್ ಇರಲ್ವಲ್ಲ. ಚೆನ್ನಾಗಿರ್ಬೇಕು ಅನ್ನೋ ಥಾಟ್ ಇಲ್ಲ ಅಂತ ಬಂದಾಗ ಅರ್ಥ ಮಾಡ್ಕೊಳಕ್ ಎಲ್ಲಿ ಸಾಧ್ಯ? ಅಪಾರ್ಥಗಳು ಮಾಡ್ಕೊಳ್ತಾರೆ ಬಿಟ್ರೆ, ಅರ್ಥ ಮಾಡ್ಕೊಳ್ಳಕ್ಕೆ ಪಾಸಿಬಿಲಿಟಿ ಬಹಳ ಕಡಿಮೆ ಇರುತ್ತೆ. ಇದು ಸೆಕೆಂಡ್ ರೀಸನ್ ಆಕ್ಚುಲಿ. ಓಕೆ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅವರ ಬುದ್ಧಿಮಟ್ಟ ಅಷ್ಟಾಗಿರುತ್ತೆ. ಎಷ್ಟೋ ಜನಗಳಲ್ಲಿ ನಾನ್ ನೋಡ್ದಂಗೆ ಏನಂತ ಹೇಳಿದ್ರೆ, ಅವ್ರು ಮೂಗಿನೇರ ಮಾತ್ರ ಯೋಚನೆ ಮಾಡ್ತಾರೆ. ಅವ್ರ ಕಂಡೀಷನ್, ಅವ್ರ ಸಿಚುವೇಶನ್ಸ್, ಅವ್ರದ್ದು ಪರಿಸ್ಥಿತಿಗಳನ್ನ ನಾನು ಅರ್ಥ ಮಾಡ್ಕೊಬೇಕಲ್ಲ. ಅರ್ಥ ಮಾಡ್ಕೊಂಡ್ರೆ ಇಬ್ರು ಚೆನ್ನಾಗಿರೋಕ್ ಸಾಧ್ಯ ಅಲ್ಲ. ಇದನ್ನ ಬಹಳ ಕಡಿಮೆ ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋದು. ಮೇಜರ್ ಪಾಯಿಂಟ್ ಇದು ನಾನು ಹೇಳ್ತೀನಿ. ಬುದ್ಧಿಮಟ್ಟ ಅಷ್ಟಿದ್ದಾಗ ಏನಾಗತ್ತೆ, ಅವ್ರ ಮುಗಿನರು ಅವ್ರು ಥಿಂಕ್ ಮಾಡ್ತಾರೆ. ಅವ್ರ ಮುಗಿನರು ಅವ್ರು ಥಿಂಕ್ ಮಾಡಿದಾಗ ಅವರು ಅಂದ್ರೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಶುರು ಆಗತ್ತೆ. ಅಂದ್ರೆ ಅಪಾರ್ಥ ಆಗೋಕ್ ಶುರು ಆಗತ್ತೆ. ಅವ್ರ ದೃಷ್ಟಿಗೆ ವಿಲನ್ ಕಾಣಕ್ ಶುರು ಆಗ್ತಾರೆ. ಸೊ ಹಾಗಾಗಿ ಏನಾಗತ್ತೆ, ಮಿಸ್ ಮ್ಯಾಚ್ ಆಗ್ತಿರತ್ತೆ. ಸೊ ಅವಾಗ ಜಗಳಗಳು ಸ್ಟಾರ್ಟ್ ಆಗತ್ತೆ. ಅವ್ರಿಗೆ ಕೊರಗಿರುತ್ತೆ, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಷ್ಟು ಕೂರಿಸ್ಕೊಂಡು ಹೇಳ್ತಾ ಇದೀನಿ ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಈ ಥಾಟ್ ಬರುತ್ತೆ ಆಕ್ಚುಲಿ ಯಾವಾಗ ಇದು ಅವ್ರ ಬುದ್ಧಿಮಟ್ಟ, ಅವ್ರ ಮೂಗಿನ ಯೋಚನೆ ಮಾಡಿದ್ರೆ. ನೆಕ್ಸ್ಟ್ ರೀಸನ್ ಏನಂತ ಹೇಳಿದ್ರೆ, ನಾಟಕೀಯವಾಗಿ ಪ್ರೀತಿ ಮಾಡದೆ ಹೋದ್ರೂ ಕೂಡ ಕೆಲವು ವ್ಯಕ್ತಿಗಳು ನಿಮ್ ಜೊತೆನಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ರೆಡಿ ಇರಲ್ಲ. ಅವ್ರು ಮಾಡ್ತಿರೋದೇ ನಾಟಕದ ಪ್ರೀತಿ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳೋದು ಎಲ್ಲಿಂದ ಬರುತ್ತೆ ಅಲ್ವಾ? ಸೀರಿಯಸ್ ಆಗಿದ್ದಾಗ ಓಕೆ, ನನ್ನ ಹುಡುಗ, ನನ್ನ ಹುಡುಗಿ, ಫ್ರೆಂಡ್ಸು, ಸೊ ನಾವ್ ಅರ್ಥ ಮಾಡ್ಕೋಬೇಕು. ಈ ರಿಲೇಶನ್‌ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ಸೊ ಈ ಥಾಟ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಬಟ್ ಅವ್ರು ನಾಟಕನ ಮಾಡ್ತಿರ್ಬೇಕಾದ್ರೆ ಇನ್ನಷ್ಟು ನೋವು ಕೊಡ್ತಾರೆ. ಅಥವಾ ಅಪಹರಣ ಮಾಡ್ಕೊಳ್ದರೆ ಅವ್ರ ಸ್ವಾರ್ಥಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಇದೆಲ್ಲ ಆಗಕ್ ಶುರು ಆಗತ್ತೆ. ಎಸ್ ಆರ್ ನೋ? ಸೊ ಇದಿಷ್ಟು ಕಾರಣಗಳಾಗತ್ತೆ. ನಿಮ್ಮ ವ್ಯಕ್ತಿತ್ವನ ಅಥವಾ ನಿಮ್ಮ ಕಂಡೀಷನ್‌ಗಳನ್ನ ಅರ್ಥ ಮಾಡ್ಕೊಳ್ದಿರ ನಿಮ್ಮ ನೆಮ್ಮದಿನ ಹಾಳು ಮಾಡುವಂತ ವ್ಯಕ್ತಿಗಳ ಒಂದು ಮನಸ್ಥಿತಿ ಅಂತ ಹೇಳ್ತಾ, ಈ ಕಾರಣಗಳು ಹೇಗಿತ್ತು, ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ. ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಡ್ ಜೈ ಮೋಟಿವೇಶನ್ ಸ್ಪೀಕರ್ ಅಂತೇಳಿ ವಾಟ್ಸ್ಆಪ್ ಚಾನಲ್ ಇದೆ. ಸೊ ಫಾಲೋ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ನಮಸ್ತೆ.